ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಕ್ರೀಡಾಪಟುಗಳಿದ್ದರೂ ಮೂಲಭೂತ ಸಮಸ್ಯೆಗಳಿಂದ ನಿರೀಕ್ಷಿತ ಸಾಧನೆ ಸಾಧ್ಯವಿಲ್ಲದಂತಾಗಿದೆ. ಆದ್ದರಿಂದ ಕ್ರೀಡಾಭಿವೃದ್ಧಿಗೆ ಹೆಚ್ಚಿನ ಶ್ರಮವಹಿಸುವುದಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿ ರೈಸ್ ಪೊನ್ನಣ್ಣ ಹೇಳಿದ್ದಾರೆ. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ಚೇಕ್ ಪೂವಂಡ ಕುಟುಂಬಸ್ಥರ ವತಿಯಿಂದ ಏರ್ಪಡಿಸಿದ್ದ 5ನೇ ವರ್ಷದ ಕೊಡವ ಕೌಟುಂಬಿಕ ಹಗ್ಗ ಜಗ್ಗಾಟ ಪಂದ್ಯಾಟ ಉದ್ಘಾಟಿಸಿ ಅವರು ಮಾತನಾಡಿದರು. ಹಾಕಿ ಮತ್ತು ಕ್ರಿಕೆಟ್ನಂತೆ ಹಗ್ಗ ಜಗ್ಗಾಟ ಪಂದ್ಯಾಟ ಯಶಸ್ವಿಯಾಗಿ 5ನೇ ವರ್ಷಕ್ಕೆ ತಲುಪಿದೆ. ಮುಂದಿನ ವರ್ಷಗಳಲ್ಲಿ ಇದು ಕೂಡ ದಾಖಲೆಯನ್ನು ಸೃಷ್ಟಿ ಮಾಡಲಿ ಅಂತ ಹಾರೈಸಿದರು. ಜಿಲ್ಲೆಯ ಕ್ರೀಡಾಭಿವೃದ್ಧಿಗೆ ಹೆಚ್ಚಿನ ಪ್ರಯತ್ನ ಮಾಡ್ತಾ ಇರುವುದಾಗಿ ಹೇಳಿದ ಶಾಸಕರು, ಪೊನ್ನಂಪೇಟೆಯಲ್ಲಿ ಬಾಲಕ ಬಾಲಕಿಯರಿಗೆ ವಸತಿ ಶಾಲೆ ಟರ್ಫ್ ಮೈದಾನದ ನವೀಕರಣ 3.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು. ಅದರೊಂದಿಗೆ ಅಲ್ಲಿನ ಶೌಚಾಲಯ, ನೀರಿನ ಟ್ಯಾಂಕ್ ಮತ್ತಿತರ ಕಾಮಗಾರಿಗಳಿಗೆ ಸರ್ಕಾರದಿಂದ 3.50 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದರು. ಬಾಡಗ ಗ್ರಾಮದಲ್ಲಿ ಕ್ರೀಡಾ ಸಂಕೀರ್ಣಕ್ಕೆ 11.50 ಎಕರೆ ಜಾಗ ಗುರುತಿಸಲಾಗಿದ್ದು, ಸರ್ಕಾರದಿಂದ 30 ಕೋಟಿ ರೂಪಾಯಿ, ರಾಜ್ಯಸಭಾ ಸದಸ್ಯರಾದ ಅಜಯ್ ಮಾಕನ್ ಅವರ 15 ಕೋಟಿ ರೂಪಾಯಿ ಅನುದಾನದಿಂದ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದೆಂದರು. ಎಲ್ಲ ಕೊಡುವ ಒಕ್ಕತ್ರ ಈಗ ಕೂಡಿತೆ ಭಾರಿ ಯಶಸ್ಸಾಯ್ತು ಆಯೋಜನೆ ಮಾಡಿದ್ದೆ. ಅದೇ ರೀತಿ ಈ ಕಾಲ ಹತ್ರ ಚೇಕ್ ಪೋಂಡ ಒಕ್ಕತ್ರ ಎಂಗಡ ಕೇಳ್ಬಲಿ ನಮ್ಮೆ ಯಶಸ್ಸಾಯ್ತು ಆಡೋದನ್ನ ನೀಡಿ ನಾನಿಂದೆ ಹೆಂಗೆಲ್ಲರಿಗೂ ಕೂಡ ಶುಭಾಶಯತ್ನ ಹಣ್ಣೋಕೆ ಬಂದ್ವಿ. ನಾಡ ವ್ಯಕ್ತಿ ಪರಿಚಯ ಪಕ್ಕ ಚೇಕ್ ಪೋಂಡ ಎಂಗಡ ಪಿನ್ನ ನಾಡ ಉಳಂತ ಸಂಬಂಧತ್ನ ಕೂಡ ಅನಿಸಿ ನಾಡ ಅಜ್ಜ ಚೇಕ್ ಪೋಂಡ ಭೀಮೇಲಾರಿ ಮಾರಿ ವಿರಾಜಪೇಟೆಲೆ ಚಾಯ್ತ ಹೆಂಗ ವಕೀಲ ವೃತ್ತಿ ಮಾಡಿ ನಿಂತೆ. ಸೊ ನಂಗಳೆಲ್ಲ ನಾನು ಪುಟ್ಟಿಯದು ಹೆಂಗಡ ಮನೇಲೆ ನಂಗಳ ಚಾಕಿ ಬಳುತ್ನಾಯಿಗಳು ಕೂಡ ಚೇಕ್ ಪೋಂಡ ಭೀಮೇಲಾರಿ ಪಿನ್ನ ಹೆಂಗಡ ಪುಣ್ಯ. ಸೊ ಅದನ್ನುಂಡು ಚೇಕ್ ಪೋಂಡ ಈಗ ಇದ್ದಂಗೆ ಕಾರ್ಯಕ್ರಮ ಮಾಡುವ ಏದಂಗೆ ಒಂದನ್ನು ಆಯೋಜನೆ ಮಾಡಿಕೊಂಡು ಅಥವಾ ಎತ್ತಂಗೆ ಒಂದು ಕಾರ್ಯಕ್ರಮ ಮಾಡಿಕೊಂಡು ನೋಕ ಹಿಂಗೆ ನನ್ನ ಕಾಕುವಂಥ ಅವಶ್ಯಕತೆ ಕೂಡ ಇಲ್ಲ. ಹಿಂಗೆ ಕಾಕು ಮುನಿ ಬಿಂಜಲೆ ಅಲ್ಲಿಗೆ ಬಂದು ಎತ್ತಿತ್ತು ಹಿಂಗೆ ಸಹಕಾರ ಕೊಡ್ಪಂಥದ್ದು ನಡ ಧರ್ಮ, ನಡ ಕರ್ತವ್ಯ. ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪಡಿರ ಅರುಣ್ ಮಾಚಯ್ಯ ಮಾತನಾಡಿ, ಕೊಡವರು ಶೌರ್ಯಕ್ಕೆ ಹೆಸರುವಾಸಿ. ಕೇರ್ಬಲಿ ನಮ್ಮೆಯಲ್ಲಿ ತಾಕತ್ತು ಪ್ರದರ್ಶನವಾಗುತ್ತೆ. ಎಲ್ಲ ಕ್ರೀಡೆಗಳಿಗೂ ತಾಕತ್ತು ಹಾಗೂ ಜಾಣ್ಮೆ ಬೇಕು ಎಂದರು. ಅಕಾಡೆಮಿ ಅಧ್ಯಕ್ಷ ಪೊನ್ನಲ ತಂಡ ಕಿರಣ್ ಪೊನ್ನಪ್ಪ, ಚೇಕ್ ಪೂವಂಡ ಹಗ್ಗ ಜಗಾಟ ಸಮಿತಿಯ ಸದಸ್ಯ ಚೇಕ್ ಪೂವಂಡ ಕೆ ಬೋಪಣ್ಣ ಈ ಸಂದರ್ಭ ಮಾತನಾಡಿದರು. ಇವೆಲ್ಲ ಕೂಡಿತ್ತು கூட்டிண்டு ஒரு அகாடமி ஃபார்ம் ஆச்சு. ಆ ಅಕಾಡೆಮಿಲಿ ಆನ ಪಿಂಜ ಚಟ್ಟಂಗಡ ಒಕ್ಕ ಟಿ ಶರ್ಟಿಗೇರಿಲಿ ಸುಮಾರು 177 ಒಕ್ಕ ಕಾಲ ಕೂಟಿಂಡು ನಮ್ಮೆ ನಡ್ತಿச்சு. ಅಲ್ಲದೆ 2024 ಇದೇ ಗ್ರೌಂಡಲ್ಲಿ ಬೊಟ್ಟೊಂಡ ಒಕ್ಕ ಸುಮಾರು 232 ಒಕ್ಕ ಕಾಲ ಕೂಟಿಂಡು ನಮ್ಮೆ ನಡ್ತಿச்சு. ಎಲ್ಲರ ಕಡಕಡ ಬರುಕಾರಣನು ಈಶ್ವರ ಇಗತಪ್ಪ ಕಾವೇರಮ್ಮನ ಗುಡಿರೆ ಫೋನನ
ದೇಶದ ವಿವಿಧ ರಾಜ್ಯಗಳಲ್ಲಿ ನಡೀತಾ ಇರುವ ಮತಾಂತರ ಮತ್ತು ದೌರ್ಜನ್ಯ ಪ್ರಕರಣವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಜಿಲ್ಲಾ ಘಟಕ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತಾಂತರ, ಗೋಹತ್ಯೆ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಸಂವಿಧಾನ ಬಾಹಿರವಾಗಿರುವ ಇಂತಹ ಘಟನೆಗಳ ಕುರಿತು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಗೆ ಕರೆ ನೀಡಿದ ಪ್ರಕಾರ ಇವತ್ತು 23 ಮತ್ತು ನಾಳೆ 24ರಂದು ದೇಶಾದ್ಯಂತ ಪ್ರತಿಭಟನೆ ನಡೆಯಲಿಕ್ಕಿದೆ. ಏನು ಪುಣೆಯ TCSನಲ್ಲಿ ಆದಂತಹ ಕಾರ್ಪೊರೇಟ್ ಜಿಹಾದ್ ಆಗಿರ್ಬೋದು, ಕರ್ನಾಟಕದ ಕೊಡಗು ಸೇರಿದಂತೆ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದಲ್ಲಾದಂತಹ ಈ ಒಂದು ಶಾರ್ಟ್ ಪೀರಿಯಡ್ನಲ್ಲಿ ನಡೆದಂತಹ 3 ಲವ್ ಜಿಹಾದ್ ಕೇಸ್, ಅದರಲ್ಲೂ ಅವರ ಮೊಬೈಲ್ನಲ್ಲಿ ಸಿಕ್ಕಂತಹ 900ಕ್ಕೂ ಹೆಚ್ಚು ವಿಡಿಯೋಗಳು, ಇನ್ನೊಬ್ಬನ ಕೈಯಲ್ಲಿ 150 ಯುವತಿಯರ 368 ವಿಡಿಯೋಗಳು, ಇದೆಲ್ಲ ಹಿಂದೂ ಸಮಾಜವನ್ನು ಬೆಚ್ಚು ಬೀಳಿಸುವಂಥದ್ದು. ಇದಕ್ಕೆಲ್ಲ ಕಡಿವಾಣ ಆಗಬೇಕು ಅಂದರೆ ಹಿಂದೂ ಜನಸಮಾಜ ಜಾಗೃತ ಆಗಬೇಕು. ಹಿಂದೂ ಯುವತಿಯರು ನನ್ನ ಅಬ್ದುಲ್ಲಾ ಒಳ್ಳೆಯವನು ಅಂತ ಹೇಳುವಂತಹ ಒಂದು ಆ ಮನಸ್ಥಿತಿಯನ್ನು ಬಿಟ್ಟು ಬಿಡಬೇಕು ಅಂತ ಕೇಳ್ಕೊಳ್ತಾನೆ. ಹಾಗೆ ಜಾಗೃತ ಮಾತೆಯಂದಿರು ತಮ್ಮ ಹೆಣ್ಣು ಮಕ್ಕಳ ಚಲನವಲನದ ಬಗ್ಗೆ ಒಂದಷ್ಟು ನಿಗಾ ಇಟ್ಕೊಂಡು ಅವರನ್ನು ಈ ಮತಾಂಧರಿಂದ, ಅವರ ಆ ದುಷ್ಟಕೂಟದಿಂದ ಬಚಾವ್ ಮಾಡ್ಕೋಬೇಕು ಅಂತ ಹೇಳುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಕೊಡಗಿನ ಯಾವ ಮೂಲೆಯಲ್ಲೂ ಲವ್ ಜಿಹಾದ್ ಆಗಬಾರ್ದು, ಆ ರೀತಿ ಕಾಪಾಡಬೇಕಾದ ಕೆಲಸ ಪೊಲೀಸ್ ಇಲಾಖೆಯದ್ದು. ಹಾಗೆ ಕೊಡಗಿನಾದ್ಯಂತ ಇರುವಂತಹ ಎಲ್ಲ ಜಿಮ್ ಸೆಂಟರ್ಗಳಲ್ಲಿ ಯುವತಿಯರು ಅಂದರೆ ಮಹಿಳೆಯರೇ ಜಿಮ್ ಟ್ರೈನಿಂಗನ್ನು ಮಾಡಬೇಕು. ಎಲ್ಲ ಜಿಮ್ಗಳಲ್ಲಿ CCTVಯನ್ನು ಅಳವಡಿಕೆ ಮಾಡಬೇಕು ಮತ್ತು ಈ ಬಗ್ಗೆ ಸ್ಪಷ್ಟ ನಿರ್ದೇಶನವನ್ನು ನೀಡಬೇಕು ಅಂತ ಬಿಟ್ಟು ನಾವು SP ಅವರನ್ನು ಕೇಳ್ಕೊತೇವೆ. ಆ ಮನವಿ ಪತ್ರದ ಮೂಲಕ ಹಿಂದೂ ಯುವಕರು, ಬಜರಂಗ ದಳದವರು ಎಲ್ಲ ಸೇರಿಕೊಂಡು ಒಂದಷ್ಟು ದೇಶವ್ಯಾಪ್ತಿಯಲ್ಲಿ ಲಹು ಜಿಹಾದ್, ಲ್ಯಾಂಡ್ ಜಿಹಾದ್, ವ್ಯಾಪಾರ ಜಿಹಾದ್ ಏನೇನೋ ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಡುವುದರ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ನಾನು ಹೇಳುವಂಥದ್ದು, ಈ ಜಿಹಾದಿಗಳಿಗೆ ಬೆಂಬಲ ಕೊಡುವಂಥದ್ದೇ ಖರ್ಗೆ ಮಹಾರಾಜರನ್ನು ಹಿಡಿದು ಇಲ್ಲಿ ಏನು ರಾಜ್ಯದ ಸರ್ಕಾರಗಳು ಆಡಳಿತ ಮಾಡ್ತಿದ್ದಾರೆ ಅವರ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದೇನೆ. ಅಂತ ಅವರ ಬೆಂಬಲ ಇಲ್ಲದಿದ್ದರೆ, ಕಾನೂನಲ್ಲಿ ಅವ್ರಿಗೆ ಸಡಿಲಿಕ್ಕೆ ಇಲ್ಲದಿದ್ದರೆ ಅವ್ರು ಯಾಕೆ ಮಾಡ್ತಾರೆ? ನಮ್ಮ ಕಾರ್ಯಕರ್ತರಿಗೆ ಆದರೂ ಇದು ನಾವು ಸುಮೋಟೋ ಕೇಸ್, ಅವರಿಗಾದರೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರು ಕೇಸ್ ಇಲ್ಲ. ಈ ದ್ವಂದ್ವ ನಿಲುವು ಸರ್ಕಾರ ತೆಗೆದುಕೊಂಡ ಕಾರಣಕ್ಕಾಗಿ ಅವರ ಅದೇ ವೀಕ್ನೆಸ್ ಅಂತೇಳಿ ಅವರು ಮತ್ತೆ ಮುಂದುವರಿತಾ ಹೋಗಲಿಕ್ಕೆ ಕಾನೂನೆಲ್ಲ ಕಡಿವಾಣ ಇಲ್ಲ. ಹಾಗಾಗಿ ನಾವು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ಶಾಶ್ವತ ಸರ್ಕಾರ ಇದಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ನೋಡಿದ್ದೀವಿ, ಗುಂಡ್ರಾಯರ ಕಾಲದಿಂದಲೇ ರಾಜ್ಯ ಸರ್ಕಾರವನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಕಾಲಘಟ್ಟಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಆಡಳಿತ ಮಾಡ್ತೋ ಆಗ ಈ ಮುಸಲ್ಮಾನರು, ಅಲ್ಪಸಂಖ್ಯಾತರು ಯಾರು ಇದ್ದಾರೆ ಅವರಿಗೆ ಹೆಗಲು ಕೊಟ್ಟು ಮೇಲೆ ತೊಂತ ಕೆಲಸ ಮಾಡ್ತಿದ್ದಾರೆ. ಈಗಿನ ಸರ್ಕಾರ ಅಂತೂ ಅವರಿಗೆ ಸಾಲ ಇಲ್ಲದ ಬಡ್ಡಿ, ವಾಹನಕ್ಕೆ ಬಡ್ಡಿ ಇಲ್ಲ, ಬಡ್ಡಿ ಸಾಲ ಜಾಸ್ತಿ ಆಗ್ಬಿಟ್ರೆ ಅದನ್ನ ಸಾಲ ಮನ್ನಾ, ಅವರಿಗೆ ಜಾಗ ಮಂಜೂರಾತಿ, ಅವರಿಗೆ ಏನೇನೋ ಬೇಕು ಎಲ್ಲವೂ ಮಂಜೂರಾತಿ. ನಾವು ಹಿಂದುಳಿದ ವರ್ಗ ಇರಲಿ, STS ಇರಲಿ, ಈ ದುಡ್ಡನ್ನು ಪೂರ್ತಿ ಅವರಿಗೆ ವರ್ಗ ಮಾಡಿ ಅವರ ಬೆಂತಟ್ಟು ಕೆಲಸ ಮಾಡ್ತಿದ್ದಾರೆ. ಕಾರಣ ಓಟಿಗೋಸ್ಕರ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಶಾಂತೇಂಡ ರವಿ ಕುಶಾಲಪ್ಪ, ಹಿಂದೂ ಸಂಘಟನೆಗಳ ಪ್ರಮುಖರಾದ ಪುದಿಯಕ್ಕಡ ರಮೇಶ್, ವಿನಯ್, ಚೇತನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪ್ರಧಾನಿ ಮೋದಿ ಅವರನ್ನು ಟೆರರಿಸ್ಟ್ ಅಂತ ಅವಹೇಳನ ಮಾಡಲಾಗಿದೆ ಎಂದು ಆರೋಪಿಸಿ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗಣಪತಿ ದೇವಾಲಯ ಮುಂಭಾಗ ಪ್ರತಿಭಟಿಸಿದ ಬಿಜೆಪಿ ಪ್ರಮುಖರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾವಚಿತ್ರ ದಹಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ್ರೋಹಿ ಮಲ್ಲಿಕಾರ್ಜುನ ಖರ್ಗೆಗೆ, ದೇಶದ್ರೋಹಿ ಮಲ್ಲಿಕಾರ್ಜುನ
ಸರ್ ಈ ಕಡೆ ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ, ದೇಶದ ಉನ್ನತ ಹುದ್ದೆ ಅಲಂಕರಿಸಿರುವ ಪ್ರಧಾನಿಯನ್ನ ಟೆರರಿಸ್ಟ್ ಅಂತ ಸಂಬೋಧಿಸಿ ಅವಹೇಳನ ಮಾಡಿರುವುದು ಖಂಡನೀಯವಾಗಿದೆ. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಪ್ರಮುಖರು ದೇಶ ಹಾಗೂ ದೇಶದ ಪ್ರಧಾನಿಯನ್ನ ಹಲವು ಬಾರಿ ಅವಹೇಳನವಾಗಿ ಸಂಬೋಧಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧದ ಕ್ರಮಕ್ಕೆ ಕೋರಿ ದೂರು ಸಲ್ಲಿಸಿದ್ರೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ಜರುಗಿಸಲು ಮುಂದಾಗ್ತಾ ಇಲ್ಲ. ಹಿಂಬಾಗಿಲಿನಿಂದ ಪೊಲೀಸ್ ವ್ಯವಸ್ಥೆ ನಿಯಂತ್ರಿಸುವ ಮೂಲಕ ಬಿಜೆಪಿ ಕಾರ್ಯಕರ್ತರ ವಿರುದ್ಧವೇ ಸುಮೋಟೋ ದಾಖಲಿಸಲು ಕುಮ್ಮಕ್ಕು ನೀಡ್ತಾ ಇದೆ ಎಂದು ಆರೋಪಿಸಿದರು. ಏನು ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥ ಉದ್ದೇಶ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಭಯೋತ್ಪಾದಕರೆಂದು ಹೇಳಿರ್ತಕ್ಕಂಥ ಹೇಳಿಕೆ ಮತ್ತು ಅವರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರುಗಳು ಪದೇ ಪದೇ ಏನು ನಮ್ಮ ದೇಶದ ಪ್ರಧಾನಮಂತ್ರಿಯವರು ವಿರುದ್ಧವಾಗಿ ಅವಹೇಳನಕಾರಿ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು, ದೇಶದ ಪ್ರಧಾನಿಯ ಹುದ್ದೆಯನ್ನು ಲೆಕ್ಕಿಸದೆ ಮಾತಾಡ್ತಿರ್ತಕ್ಕಂಥದ್ದು. ಇವರು ವಿದೇಶಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಹ ದೇಶದ ಪ್ರಧಾನಿ ಮತ್ತು ದೇಶದ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡ್ತಿರ್ತಕ್ಕಂಥದ್ದು, ಕಾಂಗ್ರೆಸ್ನ ದುರಂಕಾರಿ ಮತ್ತು ಕಾಂಗ್ರೆಸ್ನ ಏನು ನಡವಳಿಕೆಗಳನ್ನು ಇವತ್ತು ಜಗಜ್ಜಾಹೀರು ಮಾಡಿರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆ ನಡೆಯುತ್ತಿದೆ. ಅದೇ ರೀತಿಯಲ್ಲಿ ಕುಶನಗರದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇದೇ ರೀತಿಯಲ್ಲಿ ಮುಂದುವರೆದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಇವತ್ತು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ FIR ದಾಖಲಿಸಬೇಕು ಅಂತ ಕಂಪ್ಲೇಂಟ್ಗಳು ಸಹ ಲಾಂಚ್ ಮಾಡಿದ್ದೀವಿ. ಆದರೂ ಸಹ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರ ವಿರುದ್ಧ ಯಾವುದೇ ರೀತಿಯಾದ ಕ್ರಮಗಳನ್ನು ಕೈಗೊಂಡಿಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆನೇ ದೇಶದ್ರೋಹಿ ಅಂತ ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕೊಡಗಿನಲ್ಲಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇವತ್ತು ಸುಮೋಟೋ ಕೇಸ್ಗಳನ್ನ ದಾಖಲು ಮಾಡ್ತಿದೆ. ಆದರೆ ಇದುವರೆಗೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧವಾಗಿ ಏನು ಹೇಳಿಕೆಗಳನ್ನು ಕೊಟ್ಟಂಥ FIR ಅನ್ನು ದಾಖಲು ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಸಹ ಇವತ್ತುವರೆಗೆ ಯಾವುದೇ ಒಂದು FIR ದಾಖಲಾಗಿರುವುದಿಲ್ಲ. ಆದರೆ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ VK ಲೋಕೇಶ್, ಮಹಿಳಾ ಕಾರ್ಯಕರ್ತೆ ಗೀತಾ, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ನವನೀತ್ ಪೊನ್ನೇಟಿ, ಪ್ರವೀಣ್ ಮಲ್ಲಜಿರ, ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಚೆಂಗಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪ್ರತಿಭೆ ಮತ್ತು ಕ್ರೀಡಾ ಚೈತನ್ಯ ಹೊಮ್ಮಿಸಿದ ಸಮಾಗಮ ಬೇಸಿಗೆ ಶಿಬಿರ ವಿವಿಧ ಕಲಾ ಪ್ರದರ್ಶನದೊಂದಿಗೆ ಸಮಾಪನಗೊಂಡಿತು. ನಗರದ ಕೊಡಗು ವಿದ್ಯಾಲಯದಲ್ಲಿ 22 ದಿನಗಳಿಂದ ನಡೆದ ಸಮಾಗಮ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ವಿಜೃಂಭಣೆಯ ತೆರೆಬಿದ್ದಿತು. ಸಮಾಗಮ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಪ್ರಸಿದ್ಧ ಪಿಕಲ್ ಬಾಲ್ ತರಬೇತುದಾರರು ಹಾಗೂ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಸಂಘದ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಹಾಗೂ ಏಷ್ಯಾ ಪಿಕಲ್ ಬಾಲ್ ಮಹಾಸಂಘದ ಉಪಾಧ್ಯಕ್ಷ ರಜತ್ ಕಂಕರ್ MR ಆಗಮಿಸಿದ್ರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪೋಷಕರು ಮಕ್ಕಳೊಂದಿಗೆ ಸಮಯ ಕಳೆಯಬೇಕು ಹಾಗೂ ಅವರೊಂದಿಗೆ ಆಟವಾಡಬೇಕೆಂದು ಸಲಹೆ ನೀಡಿದರು. So 21 days of a rigorous training with 15 discipline sports. This journey is not only for 21 days, it has to continue. That is what I would request the management. It should not end for just a summer camp. This has to go further. Why? Because athletes, 21 days we can't build an athlete. If the nation has to be strong, we should build a strong athlete. For 365 days, the program has to run. The program of 365 days, that if you want, we will chart it out for you, help you out in the program. When I see parents, I am very much happy to see parents and meet parents, because today anything for the kid, parents will drive the force. So parents, I request you, education is compulsory, I agree, but equally sports is also compulsory, because you have heard ಪಿಕಲ್ ಬಾಲ್, ಬಾಸ್ಕೆಟ್ ಬಾಲ್, ಕ್ರಿಕೆಟ್, ಹಾಕಿ, ಹ್ಯಾಂಡ್ಬಾಲ್, ಟೇಬಲ್ ಟೆನ್ನಿಸ್, ಚದುರಂಗ, ಸ್ಕೇಟ್ ಬೋರ್ಡಿಂಗ್ ಮತ್ತು ಕರಾಟೆ ಮುಂತಾದ ಕ್ರೀಡಾ ಚಟುವಟಿಕೆಗಳು ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಿದವು. ಕಲೆ ಮತ್ತು ಕೈಗಾರಿಕಾ ವಿಭಾಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆಯಿಂದ ಪ್ರದರ್ಶಿಸಿದರು. ಮಕ್ಕಳಿಂದ ವಿವಿಧ ಭಂಗಿಯ ಯೋಗಾಭ್ಯಾಸ ಪ್ರದರ್ಶನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ವಿದ್ಯಾರ್ಥಿಗಳು ಭರತನಾಟ್ಯ ಹಾಗೂ ಬಿಹು ನೃತ್ಯ ಪ್ರದರ್ಶನ ನೀಡಿ ಪ್ರೇಕ್ಷಕರ ಮನಸೆಳೆದರು. ಕರಾಟೆ ಪ್ರದರ್ಶನವು ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ತೋರಿಸಿತು.
ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಭಾಗ ಮತ್ತು ಕಿಡ್ಸ್ ಫೆಸ್ಟ್ ಮಕ್ಕಳಿಂದ ತಯಾರು ಮಾಡಲಾದ ವಿವಿಧ ಕಲಾಕೃತಿಗಳ ಪ್ರದರ್ಶನವನ್ನು ಮುಖ್ಯ ಅತಿಥಿಗಳು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಶಾಲಾ ಪ್ರಾಂಶುಪಾಲರಾದ ಸುಮಿತ್ರಾ ಕೆಎಸ್, ಆಡಳಿತ ವ್ಯವಸ್ಥಾಪಕ ರವಿ ಪಿ, ಆಡಳಿತ ಮಂಡಳಿ ಸದಸ್ಯರು, ತರಬೇತುದಾರರು, ಶಿಕ್ಷಕರು ಹಾಗೂ ಪೋಷಕರು ಪಾಲ್ಗೊಂಡಿದ್ದರು. ಶನಿವಾರ ಸಂತೆ ಸ್ಥಳೀಯ ಭಾರತ್ ಗ್ಯಾಸ್ ಏಜೆನ್ಸಿಯ ಬೇಜವಾಬ್ದಾರಿತನ ಹಾಗೂ ಗ್ರಾಹಕರಿಗೆ ಸತತವಾಗಿ ಉಂಟಾಗ್ತಾ ಇದ್ದ ಅಡುಗೆ ಅನಿಲದ ಕೊರತೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಡೆಸಿದ ಹೋರಾಟಕ್ಕೆ ಕೊನೆಗೂ ಜಯ ದೊರಕಿದೆ. ಕರವೇ ದೂರಿನ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಏಜೆನ್ಸಿ ಮಾಲೀಕರಿಗೆ ತೀವ್ರ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ. ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಮತ್ತು ಸೋಮರ್ಪೇಟೆ ತಹಶೀಲ್ದಾರ್ ಅವರಿಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಮಡಿಕೇರಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರು ಶನಿವಾರ ಸಂತೆಗೆ ಭೇಟಿ ನೀಡಿದಾಗಲೂ ಕಚೇರಿ ಬೀಗ ಹಾಕಿದ್ದು ಕಂಡುಬಂದಿದೆ. ಕೂಡಲೇ ಸಂಬಂಧಪಟ್ಟವರನ್ನು ಕರೆಸಿ ಬಾಗಿಲು ತೆಗೆಸಿದ ಅಧಿಕಾರಿಗಳು ಸಾರ್ವಜನಿಕರಿಗೆ ಸೇವೆ ನೀಡದಿದ್ದರೆ ನಿಮ್ಮ ಲೈಸೆನ್ಸ್ ರದ್ದುಗೊಳಿಸಿ ಅಂಗಡಿಯನ್ನು ಸೀಸ್ ಮಾಡ್ತೇವೆ ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಭಾರತ್ ಗ್ಯಾಸ್ನ ಗ್ರಾಹಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಪತ್ರವನ್ನು ನೀಡಲಾಯಿತು. ನಾಳೆ ನನ್ನ ಮನೆಗೆ ನಂಬರ್ ಮಾಡಿಸಿ ಅಲ್ಲ ಇವರು ಏನು ಪಬ್ಲಿಕ್ ರೆಸ್ಪಾನ್ಸ್ ಇರಬೇಕು. ನಮ್ದು ವಿಲೇಜ್ ಹಳ್ಳಿ 15 ಕಿಲೋಮೀಟರ್ ಅಲ್ಲಿಂದ ಬಂದಿರೋದು. 5 ದಿನ ಬಂದಿದ್ದೀನಿ ನಾನು. 5 ದಿವಸ ಬಂದಿರೋದು. ಮೊಬೈಲ್ ಇಟ್ಕೊಂಡಿದ್ದೆ ಗ್ರೇಟ್. ಒಂದು 4 ಬೇಕಿತ್ತು. ಒಬ್ರು ಕೆಲಸ ಬಿಟ್ಟು ನಾವು ರೈತರು ನಾವು ಒಂದು ದಿನ ಸಂದ ಬಿಟ್ರೆ ಅದ್ಯಾವ ಅಲ್ಲಿ ಏನಾದ್ರು ಇದಾಗ್ತಿತ್ತಿಲ್ಲ, ಬುಕಿಂಗ್ ಆಗ್ತಿತ್ತಿಲ್ಲ. ಯಾವಾಗ ಮಾಡಿದ್ರಿ? ಮಾಡೇ ಆಯ್ತು ಸರ್. ಆಫೀಸಿಗೆ ಹೋದ್ರೆ ಅಲ್ಲಿ ಬಾಗ್ಲು ಹಾಕಿರ್ತಾರೆ. ಇವತ್ತು ಹೋಗಿ ಬಂದಿದ್ದೀನಿ, ಬಾಗ್ಲು ಹಾಕಿರ್ತಾರೆ. ನೋಡಿ ನಾವು ಡಿಸೆಂಬರ್ ಬಂದಿದ್ದು ಒಳ್ಳೇದಾಯ್ತು ಅಲ್ವಾ? ಹೌದು, ಒಳ್ಳೇದಾಯ್ತು ನೀವು ಈಗ ಬಂದಿದ್ದು. ಹೌದು, ನಾಳೆ ಡೈರೆಕ್ಷನ್ಸ್ ಕೊಡಿ. ಪಬ್ಲಿಕ್ ಜೊತೆ ಸೌಜನ್ಯಯುತವಾಗಿ ವರ್ತಿಸ್ಬೇಕು. ಮಾತಾಡಿ, ಅಧಿಕಾರಿ ಇದ್ದಾರೆ, ಅಲ್ಲಿ ಹೋಗಿ ಮಾತಾಡಿ. ಅಲ್ಲಮ್ಮ, ಬುಕ್ಕಿಂಗ್ ಮಾಡ್ಕೋಬೇಕು. ನೀವು ಬುಕ್ಕಿಂಗ್ ಮಾಡ್ಕೊಂಡ್ರೆ ಮಾಡ್ಬಿಡಿ. ಇಲ್ಲ ನಿಮ್ಮ ಕೈಲಾಗದ ತೆಗೆದುಬಿಡೋಣ. ಅಷ್ಟೇ ಸರ್, ಅಷ್ಟೇ ಸರ್. ಮಾತಾಡ್ತೀನಿ, ಹೋದ್ಮೇಲೆ ಮಾತಾಡ್ಕೊಳ್ಳಿ. ಹೋದ್ರೆ ಓಕೆ, ಇಲ್ಲ ಅಂತಂದ್ರೆ ನಾನು ಫೋನ್ ಮಾಡ್ತೀನಿ. ನಾಳೆ ಹಳ್ಳಿ ಬುಕ್ಕಿಂಗ್ ಎಷ್ಟಿದೆ ತೋರಿಸಿ. ನನಗೆ ತೋರಿಸಿ ಸರ್. ಈಗ ಅಂಗಡಿ ಓಪನ್ ಮಾಡಬೇಕು, ಇಲ್ಲ ಸೀಸ್ ಆಗ್ಬೇಕು ಸರ್, ಯಾವ್ದಾದ್ರು ಒಂದಾಗ್ಬೇಕು ಸರ್, ಅಷ್ಟೇ ನಮ್ಮ ವೇದಿಕೆಯಿಂದ ಕೇಳ್ಕೊತೀವಿ ಸರ್. ಎಷ್ಟು ಜನಗಳಿಗೆ ತೊಂದರೆ ಆಗ್ತಾ ಉಂಟು. ಆಗ ಆ ಗೋಡನ್ಗೆ ಹೋಗಿ ತೊಂದರೆ ಪಡಬೇಕಾ? ಹಾಂ ನೋಡಿ ಕೇಳಿ. ಹಾಂ, 200 ರೂಪಾಯಿ ಇಲ್ಲಿಂದ ಆಟೋ ಖರ್ಚು ಮಾಡಬೇಕು ಸರ್. 200 ರೂಪಾಯಿ ಆಟೋ ನೋಡಿ, ಅವರೆಲ್ಲ ಕೇಳ್ತಿದ್ದಾರೆ. ಕೇಳಿ ಸರ್ ಅವ್ರನ್ನ. ಹಾಂ, ಮತ್ತೆ ಕೇಳಿ. ಹಾಂ ಹಾಂ 200 ರೂಪಾಯಿಗೆ ಸರ್. ಸರ್ ಹಾಗಲ್ಲ ಸರ್, ಮನೆಗೆ ಬರ್ತಲ್ಲ ಸರ್. 200 ರೂಪಾಯಿ ಗೋಡಾನಿ ಖರ್ಚು ಆಗಬೇಕು. ನಾನಂತೂ ಸುಮ್ಮನಿರಲ್ಲ ಸರ್. ಹೌದು ಸರ್, ಹೌದು 2 ತಿಂಗಳಿಂದ ಸರ್. ಸರ್ ಈಗ ನೋಡಿ, ಅವ್ರು ನೆನ್ನೆ ಇವತ್ತು ಬಂದಿರಲ್ಲ, ಎಲ್ಲರೂ 2 ತಿಂಗಳಿಂದ ಬಂದಿರೋದು. ನಾನು
ಅಣ್ಣ ನೀವೆಲ್ಲಿಂದ ಬಂದಿರೋದು? ಅಣ್ಣ ನೀವೆಲ್ಲಿಂದ ಬಂದಿರೋದು? ಎಷ್ಟು ತಿಂಗಳಾಯ್ತು? ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳ್ಳೂರು ಗ್ರಾಮದಲ್ಲಿ ಕೆರೆ ಮಣ್ಣನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಘಟನೆ ನಡೆದಿದೆ. ಕೆರೆಯ ಮಣ್ಣನ್ನ ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜಾಗವನ್ನ ಸಮತಟ್ಟು ಮಾಡಲು ಜೆಸಿಬಿಯಿಂದ ಮಣ್ಣನ್ನ ಸಾಗಿಸ್ತಾ ಇದ್ದ ಸಂದರ್ಭ ಸ್ಥಳೀಯರು ತಡೆಯೊಡ್ಡಿದ ಘಟನೆ ನಡೆಯಿತು. ಬಳ್ಳೂರು ಹಾಗೂ ಮಾದಾಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಪಕ್ಕದಲ್ಲಿರುವ ಕೆರೆ ಇದಾಗಿದ್ದು ಮಣ್ಣನ್ನ ಸಾಗಿಸ್ತಾ ಇದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಮೌನ ವಹಿಸಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಇಂತಹ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಂಡು ಕೆರೆಯನ್ನ ಸಂರಕ್ಷಿಸಬೇಕೆಂದರು. ನನ್ನ ಹೆಸರು ಮಂಜುನಾಥ ಅಂತ. ಇದು ಮಾದಾಪಟ್ಟಣ ಮತ್ತು ಬಳ್ಳೂರು ರಸ್ತೆಗೆ ಸೇರ್ತದೆ. ಈ ರಸ್ತೆ ಮುಖಾಂತರ ಮಾದಾಪಟ್ಟಣಕ್ಕೆ ನಾವು ಏನೇ ಸಾಮಾನುಗಳು ತಗೊಂಡು ಹೋಗ್ಬೇಕಾದ್ರೆ ಇದೇ ಕೆರೆ ಮೇಲೆ ಹೋಗಬೇಕು. ಮತ್ತು ಈ ಕೆರೆನ ಅಕ್ರಮವಾಗಿ ಮನೆ ಸೈಟು ಲೆವೆಲ್ ಮಾಡೋಕ್ಕೋಸ್ಕರ ಆ ಕೆರೆ ಬದಿನ ತೆಗೆದು ಕೆರೆಯಿಂದ ಮಣ್ಣು ತಗೊಂಡು ಹೋಗ್ಬಿಟ್ಟು ಅವರು ಲೆವೆಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ಪಂಚಾಯತಿ ಇವರು ಗ್ರಾಮಸ್ಥರೆಲ್ಲ ಬಂದು ಕೇಳಿದ್ರೆ PDO ಹೇಳಿದ್ದಾರೆ ಅಂತ ಜಾಗದವರು ಹೇಳ್ತಿದ್ದಾರೆ ನಮಗೆ. ನಾವು ಅದಕ್ಕೋಸ್ಕರ ಈಗ ಈ ಜಾಗನ ಬಗಿಬಾರ್ದು, ಸಾರ್ವಜನಿಕ ರಸ್ತೆಯನ್ನು ಹದಗೆಟ್ಟೋಯ್ತದೆ, ಅದಕ್ಕೋಸ್ಕರ ನಾವು ನಿಲ್ಲಿಸಿ ಅಂತ ನಿಲ್ಲಿಸಿದ್ದೀವಿ. ಅಂತೂ ಈಗ ನಾವು ನಿಲ್ಸೋಕ್ಕೆ ಬಂದಾಗ ಮಣ್ಣು ತೆಗಿಯೋರು ನಮಗೆ ಧಮಕಿ ಮಾಡಿ ಎದುರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಈ ದಾರಿನ ನಮಗೆ ಈಗ ಆಲ್ರೆಡಿ ಈಗಲೇ ಗುಂಡಿಯಾಗಿ ಹೋಗಿದೆ ರಸ್ತೆ. ಗುಂಡಿ ಮಳೆಗಾಲದ ಹೊತ್ತಿಗೆ ಕುಸ್ತಿ ಎಲ್ಲ ಹೋಗ್ತದೆ, ಬರ ಎಲ್ಲ ಕುಸ್ತಿ ಹೋಗ್ತದೆ. ಸಾರ್ವಜನಿಕ ಮಾದಾಪಟ್ಟಣ ಹಾಗೂ ಬಳ್ಳೂರು ರಸ್ತೆ ಇದು ಹೊಸಕೆರೆ ಒಂದು ಕೆರೆ ಇದೆ. ದನ ಕುಡಿಯೋಕೆ ನೀರು ಕುಡಿಯೋಕ್ಕೆ ಇಟ್ಟಿರೋ ಕೆರೆ ಇದೆ. ಅಕ್ರಮವಾಗಿ ರೋಡ್ ಇದು ರಸ್ತೆ ಬದಿಲೇ ಅಕ್ರಮವಾಗಿ ಮಣ್ಣು ತೆಗೆದು ಸ್ವಂತ ಸೈಟಿಗೆ ಹೊಡ್ಕೊತಾ ಇದ್ದಾರೆ. ಅದಕ್ಕೆ ಕೇಳಕ್ಕೆ ಬಂದರೆ PDO ಹೇಳಿದ್ದಾರೆ, ನಮ್ಗೆ ಅವ್ರು ಹೇಳಿದ್ದಾರೆ ಅಂತ ಧಮಕಿ ಆಗ್ತಾ ಬರ್ತಾರೆ ನಮ್ಮ ಮೇಲೆ. ಅದಕ್ಕೆ ಈಗ ಎಲ್ಲ ಗ್ರಾಮಸ್ಥರು ಸೇರಿ ಈಗ ಸ್ಟಾಪ್ ಮಾಡಿಸಿದ್ವಿ ಕೆಲಸ. ದಯವಿಟ್ಟು ಇದು ಕಾನೂನು ಕ್ರಮ ಕೈಗೊಂಡಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಗ್ರಾಮಸ್ಥರು ಹೆಚ್ಚಿಗೆ ಕೊಡ್ತೀವಿ. ಎಷ್ಟು ಯಾವಾಗಿಂದ ಇದು ಮಾಡ್ತಾ ಇದ್ದಾರೆ? ಇವತ್ತು ನಿನ್ನೆಯಿಂದ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಾಗಿದೆ ಗಮನಿಗೆ ಇವತ್ತು. ಇದು ಸೆಕ್ರೆಟರಿ ಫೋನ್ ಮಾಡಿದ್ರೆ ನಮಗೆಲ್ಲ ಅವರು ಸಂಬಂಧ ಇಲ್ಲ ಅಂತಾರೆ. PDO ಫೋನ್ ಮಾಡಿದ್ರೆ PDO ಅವ್ರಿಗೆ ಕೇಳಿದ್ರೆ PDOನೇ ಹೇಳಿದ್ದಾರೆ ನಮ್ಗೆ ಅಂತಾರೆ. ಯಾರೇ ಕೇಳ್ಬೇಕು ನಾವೀಗ? ರಸ್ತೆ ನೋಡಿದ್ದಾರೆ, ಬರೀ ಹೆಂಗಾಗ್ಬಿಟ್ಟು ರಸ್ತೆಗಳು ನೋಡಿದ್ದಾರೆ. ಏನು ಆಗ್ಬೋದು ಮುಂದಕ್ಕೆ ಹಿಂಗೆಲ್ಲ ಆದರೆ ಅಂತ? ಮುಂದಕ್ಕೆ ಅಕ್ರಮವಾಗಿ ಎಲ್ಲ ಪೂರ್ತಿ ಎಲ್ಲ ರಸ್ತೆನೇ ಇರೋಕ್ಕಿಲ್ಲ. ಇದು ಗ್ರಾಮಸ್ಥರ ರಸ್ತೆ ಇದ್ದಂಗೆ ಆಯಿತು ನಮಗೆ. ಮಾದಾಪಟ್ಟಣ ರಸ್ತೆ ಇದೆ ಈಗ. ಈ ಸಂದರ್ಭ ಪ್ರಕಾಶ್, ಮಂಜುನಾಥ್, ಜಗದೀಶ್, ನಂದ, ಚಂದ್ರಶೇಖರ್, ಕೃಷ್ಣ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಸಹಕಾರ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸ್ತಾ ಇರುವ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಅವರ ಮೇಲೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಅನಾಮಧೇಯ ಪತ್ರದ ಮೂಲಕ ಮಾಡ್ತಾ ಇರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಈ ಆರೋಪವನ್ನು ಸಹಕಾರ ಸಂಸ್ಥೆಗಳು ಖಂಡಿಸುತ್ತದೆ ಎಂದು ಶನಿವಾರ ಸಂತೆ APCMS ಅಧ್ಯಕ್ಷ DD ಧರ್ಮಪ್ಪ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರ ವಲಯದಲ್ಲಿ ಪಾರದರ್ಶಕವಾಗಿ ವ್ಯವಹರಿಸುತ್ತಾ ಮತ್ತು ಕೊಡಗಿನ ಸಹಕಾರ ಬ್ಯಾಂಕ್, ಕೃಷಿ ಪತ್ತಿನ ಸಂಘ ಸೇರಿದಂತೆ ವಿವಿಧ ಸಹಕಾರ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ತಂದುಕೊಡುವ ಮೂಲಕ ಅಭಿವೃದ್ಧಿಗೆ ಕಾರಣರಾಗಿರುವ DCC ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಅವರ ಮೇಲೆ ಇತ್ತೀಚೆಗೆ ಪತ್ರಿಕೆಯೊಂದರಲ್ಲಿ ಸೇರಿದಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಸತ್ಯಕ್ಕೆ ದೂರವಾದ ಮತ್ತು ಅವರನ್ನ ಮಾನಸಿಕವಾಗಿ ಕುಗ್ಗಿಸಲು ಬ್ಯಾಂಕ್ನಲ್ಲಿ ಅವ್ಯವಹಾರ ನಡೆದಿದೆ ಎಂದು, ಅಷ್ಟೇ ಅಲ್ಲದೆ ಇಲ್ಲಸಲ್ಲದ ಆರೋಪ ಮಾಡಲಾಗಿದೆ ಎಂದು ಆರೋಪಿಸಿದರು. 2ನೇ ತಾರೀಕು ಮಾಧ್ಯಮಗಳ ಮುಖಾಂತರ ನಮ್ಮ ಏನದು ಮೊಬೈಲ್ಗಳಲ್ಲಿ ಹರಿಬಿಟ್ಟ ಒಂದು ಕೆಲವು ವಿಚಾರಗಳಿಗೆ ಬಾಂಡ್ ಗಣಪತಿ, ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಾದಂಥ ಬಾಂಡ್ ಗಣಪತಿಯವರು ವಿಚಾರ ಮಾಡಿದಾಗ ಅವ್ರ ಪತ್ರಿಕೆಯಲ್ಲಿ ಏನು ಅವರ ಹೇಳಿಕೆಗಳು ಬರಲಿಲ್ಲ. ಮತ್ತೆ 6ನೇ ತಾರೀಕು ಅವರು ಬಹಿರಂಗವಾಗಿ ಒಂದು ಸಭೆ ಕರೆದರು. ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳ ಒಂದು ಇದರಲ್ಲಿ ಒಂದು 6ನೇ ತಾರೀಕು ಕರೆದಾಗ ಇವರು ಆಪಾದನೆಗಳು 108 ಆಪಾದನೆಗಳು ಮಾಡಿದ್ದಾರೆ. ಬಲ್ಲವರು ಯಾರು ಏನು ಅಂತ ಇನ್ನೂ ಸರಿಯಾದ ರೀತಿ ಗೊತ್ತಾಗಿಲ್ಲ. ಆ ವಿಚಾರದಲ್ಲಿ ಬಾಂಡ್ ಗಣಪತಿಯವರಿಂದ ಏನೇ ತಪ್ಪಾದನ್ನು ಬಹಿರಂಗವಾಗಿ ಅದನ್ನು ದೃಢಪಡಿಸಬೇಕು ಅಂತ ಹೇಳಿ ಬಾಂಡ್ ಗಣಪತಿಯವರು ಫಸ್ಟ್ ನಿರ್ದೇಶಕ ತಂಡದವರು ಅವರ ಕಂಪ್ನಿಯವರೆಲ್ಲ ಕರೆದು ಇದು ಮಾಡಬೇಕಾದ್ರೆ 6ನೇ ತಾರೀಕು ಯಾರ ಸಮೇತ ಆ ಸಭೆಗೆ ಬಂದಿಲ್ಲ. ಹೇಳಿಕೆಗಳನ್ನ ಕೊಟ್ಟಿರೋರಿಗೆ ತಂದೆಗೆ ತಾಯಿ ಯಾರು ಗೊತ್ತಿಲ್ಲ, ತಾಯಿಗೆ ತಂದೆ ಯಾರು ಗೊತ್ತಿಲ್ಲ, ಇಂಥ ಒಂದು ಹೇಳಿಕೆಗಳು ಯಾವ ಅಡ್ರೆಸ್ ಸಮೇತ ಇಲ್ಲ. ಅನಾಮಧೇಯ ಪತ್ರ ನಮ್ಮ ಇದಕ್ಕೆ ತಲುಪಿದೆ, ಅದರ ಪತ್ರದ ಸಮೇತ ಇದಿದೆ, ಅದರ ವಿವರಗಳಲ್ಲಿ ಏನಿಲ್ಲ. ಅಷ್ಟೇ ಬಾಂಡ್ ಗಣಪತಿ ಇಲ್ಲದ ಸಲದ ಆಪಾದನೆಗಳನ್ನು ಹೇಳಿ ಅವರೆಲ್ಲ ಕುಂದಿಸಕ್ಕೆ ಎಷ್ಟು ಬೇಕು ಅಷ್ಟನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಯಾರು ಏನು ಅನ್ನೋದನ್ನು
ನಾನು ಹೇಳ್ತಾ ಇದ್ದೀನಿ, ನಾನು ನಿಮಗೆ ಸಹಕಾರ ಕೊಡ್ತೇನೆ. ಬಾಣ ಗಣಪತಿಯವರು ಇನ್ನೊಂದು ಮೀಟಿಂಗ್ ಕರೆಯೋಕೆ ವ್ಯವಸ್ಥೆ ಮಾಡ್ತೇನೆ. ಅವತ್ತು ಬಹಿರಂಗವಾಗಿ ನಿಮ್ಮ ತಾಕತ್ತೆ ಇದ್ರೆ ಬಹಿರಂಗವನ್ನು ದೃಢಪಡಿಸಿ ಅವತ್ತೇ ಅವರಿಗೆ ಅದನ್ನು ದೃಢಪಡಿಸಿ ತಿಳಿಸಲಿ ರಾಜೀನಾಮೆ ಕೊಡೋ ವ್ಯವಸ್ಥೆನ ನಾನು ಮಾಡ್ತೀನಿ ಅನ್ನೋದನ್ನ ಈ ಕೊಡಗು ಜಿಲ್ಲಾ ಎಲ್ಲ ಸಹಕಾರಿಗಳಿಗೂ ನಾನು ಹೇಳ್ತಾ ಇದ್ದೇನೆ. ಎಸ್ ಚಿದಾನಂದ ಮಾತನಾಡಿ, ಪ್ರಾಮಾಣಿಕ ವ್ಯಕ್ತಿಯಾದ ಬಾಂಡ್ ಗಣಪತಿಯವರ ಪ್ರಾಮಾಣಿಕತೆಯನ್ನು ಸಹಿಸದ ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಾ ಇರುವುದು ಖಂಡನೀಯ ಎಂದರು. ವ್ಯಕ್ತಿಯ ಮೇಲೆ ಈ ಆಪಾದನೆ ಮಾಡೋದು ಒಳ್ಳೆಯದಲ್ಲ. ಈ ಮುಂದಿನ ದಿನಗಳಲ್ಲಿ ಈ ತರ ಆಗಬಾರ್ದು ಅಂತ ಒಳ್ಳೆ ವ್ಯಕ್ತಿಯಾಗಿದ್ದಾರೆ. ಯಾಕಂದ್ರೆ ಅವರು ಇವಾಗ ಫಸ್ಟ್ ಇರುವಾಗ 16 ಬ್ರಾಂಚ್ಗಳಿದ್ರು, ಈಗ 26 ಬ್ರಾಂಚ್ಗಳಿದ್ದಾರೆ. ಅಂದರೆ 9 ಬ್ರಾಂಚ್ಗಳನ್ನ ಸ್ವತಃ ಅವರೇ ನಿಂತು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಅವ್ರ ಮೇಲೆ ಬಂದಿರೋಂಥ ಆರೋಪಗಳನ್ನ ಎಲ್ಲರೂ ಸಹ ಸರಿದೂಗಿಸ್ಬೇಕು. ಆ ಪ್ರಾಮಾಣಿಕ ವ್ಯಕ್ತಿಯ ಅವರ ಪ್ರಾಮಾಣಿಕತನವನ್ನು ಈ ಸಹಿಸಲಾರದೆ ಏನು ಮಾಡ್ತಿದ್ದಾರೆ ಕೆಲವೊಂದು ಜನಗಳು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರ ಮಾಡೋದು ಅವರ ಒಂದು ವೈಯಕ್ತಿಕ ಇದು ಬ್ಯಾಂಕಿನ ಒಂದು ದೃಷ್ಟಿಯಿಂದ ನಮ್ಮ ಬಾಂಡ್ ಗಣಪತಿಯವರು ತುಂಬ ಏಳಿಗೆ ಮಾಡಿದ್ದಾರೆ. ಈಗ ಮೊದಲಿದ್ದ ಬ್ರಾಂಚ್ಗಳಿಗೂ ಈಗ ಎಷ್ಟು ಬ್ರಾಂಚ್. ಶನಿವಾರ ಸಂತೆ ಎಪಿಸಿಎಂಎಸ್ ಮಾಜಿ ನಿರ್ದೇಶಕ ಎಸ್ಜೆ ರವಿಕುಮಾರ್, ನೆಡ್ತಾ ಪ್ಯಾಕ್ಸ್ ಉಪಾಧ್ಯಕ್ಷೆ ಎಸ್ಎ ಪೂಜಾ ಮತ್ತಿತರ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ವಿಶ್ವ ಪುಸ್ತಕ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರ, ಕೊಡಗು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಕೊಡಗು ಪತ್ರಿಕಾ ಭವನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೊಡಗು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿಯ ಸಂಚಾಲಕರು ಹಾಗೂ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಮಾತನಾಡಿ, ಪ್ರತಿ ಮನೆಯಲ್ಲಿ ದೇವರ ಕೋಣೆ ಇರುವಂತೆ ಗ್ರಂಥಾಲಯವೂ ಇರಬೇಕು. ಈ ನಿಟ್ಟಿನಲ್ಲಿ ಮನೆಗೊಂದು ಗ್ರಂಥಾಲಯ ಸಮಿತಿ ಕೆಲಸ ಮಾಡಲಿದೆ ಎಂದರು. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಗೌರವ ಕೋಶಾಧಿಕಾರಿ ಕೆ ತಿಮ್ಮಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಪುಸ್ತಕ ಓದಿನ ಮಹತ್ವದ ಕುರಿತು ಮಾರ್ಮಿಕವಾಗಿ ಮಾತನಾಡಿದರು. ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು ಪುಸ್ತಕ ದಿನಾಚರಣೆ ಕುರಿತು ಉಪನ್ಯಾಸ ನೀಡಿ ಜಿಲ್ಲೆಯ ಗ್ರಂಥಾಲಯಗಳಲ್ಲಿ, ಪಂಚಾಯಿತಿಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆದಿರುವುದಕ್ಕೆ ವಿಷಾದ ವ್ಯಕ್ತಪಡಿಸುತ್ತಲೇ ಗ್ರಂಥಾಲಯ ಸಮಿತಿಯ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಮುಖ್ಯ ಅತಿಥಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕೋಶಾಧಿಕಾರಿ ಎಸ್ಎಸ್ ಸಂಪತ್ ಕುಮಾರ್ ಅವರು ಕಾಲೇಜು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಿ ಹಿಂದಿನ ಕಾಲದ ಗ್ರಂಥಾಲಯದ ಸಮೃದ್ಧ ವಾತಾವರಣವನ್ನು ಮೆಲುಕು ಹಾಕಿದರು. ಕೊಡಗು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಕವಲಪಾರ, ಕೆವಿ ಉಮೇಶ್, ಎಫ್ಎಂಸಿ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕಿ ಮಹಾಲಕ್ಷ್ಮಿ, ಕೊಡಗು ಚಾನಲ್ ಸಂಪಾದಕ ಹಾಗೂ ಕೊಡಗು ಪತ್ರಕರ್ತರ ಸಂಘದ ಕ್ಷೇಮನಿಧಿ ಅಧ್ಯಕ್ಷ ಜಿವಿ ರವಿಕುಮಾರ್, ಪತ್ರಕರ್ತರಾದ ಟಿಜಿ ಪ್ರವೀಣ್, ಗಿರೀಶ್, ಸಾಹಿತಿ ಅಲ್ಲಾರಂಡ ವಿಠಲ ಸೇರಿದಂತೆ ಸಮಿತಿಯ ಸದಸ್ಯರಾದ ಬಿಎನ್ ಪ್ರಕಾಶ್, ಎಚ್ಎಲ್ ದಿವಾಕರ್, ಪ್ರತಿಮಾ ರೈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸಮೀಪದ ಬೇಟೋಳಿ ಗ್ರಾಮದ ರಾಮನಗರದ ಪುದುಪಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ ಹಾಗೂ ಮಹಾಚಂಡಿಕಾ ಹೋಮವನ್ನು ನೆರವೇರಿಸಲಾಯಿತು. ದೇವಸ್ಥಾನದಲ್ಲಿ ಹಬ್ಬದ ಹಿಂದಿನ ದಿವಸವೇ ಸಂಜೆ ಅರ್ಚಕರು ವಿಶೇಷ ಪ್ರಾರ್ಥನೆಯೊಂದಿಗೆ ಪಾರಾಯಣವನ್ನು ನಡೆಸಿದರು. ಮಹೋತ್ಸವದ ದಿವಸ ಬೆಳಿಗ್ಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿಶ್ವನಾಥ್ ಭಟ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾದವು. ಬದಲಿಗೆ ದೇವಸ್ಥಾನದ ಆವರಣದಲ್ಲಿರುವ ಶ್ರೀ ಗಣಪತಿ ಅಯ್ಯಪ್ಪ ಸ್ವಾಮಿ, ಶ್ರೀ ನಾಗ ಹಾಗೂ ಶ್ರೀ ವನದುರ್ಗೆ ದೇವರುಗಳಿಗೆ ವಿಶೇಷ ಪೂಜೆಯನ್ನು ಅರ್ಚಕರು ಸಲ್ಲಿಸಿದರು. ಬಳಿಕ ಮಹಾಗಣಪತಿ ಹೋಮವನ್ನು ನೆರವೇರಿಸಲಾಯಿತು. ಹೂವಿನ ಅಲಂಕೃತ ಮಂಟಪದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಫೋಟೋವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ನೆರವೇರಿಸಲಾಯಿತು. ಅರ್ಚಕರು ಸತ್ಯನಾರಾಯಣ ಸ್ವಾಮಿಗೆ ಸಂಕಲ್ಪ ಪೂಜೆ, ಅಲಂಕಾರ ಪೂಜೆ, ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ ಸೇವೆಯನ್ನು ನೆರವೇರಿಸಿದರು. ಮಹಾಚಂಡಿಕಾ ಹೋಮವನ್ನು ಸಂಕಲ್ಪ, ಪ್ರಾರ್ಥನೆ, ಪಾರಾಯಣ, ಶ್ರೀದೇವಿ ಶ್ಲೋಕ ಪಠಣ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಅಭಿಷೇಕ ಮುಂತಾದ ಸೇವೆಗಳಿಂದ ನೆರವೇರಿಸಲಾಯಿತು.
ಭವಂತು ಲೋಕಾ ಸಮಸ್ತಾತ್ ಸುಖಿನೋ ಭವಂತು ಸರ್ವೇ ಜನಾ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಪುದುಪಾಡಿ ಅಯ್ಯಪ್ಪ ಸ್ವಾಮಿಗೆ ಮಹಾಮಂಗಳಾರತಿಯನ್ನ ಅರ್ಚಕರು ನೆರವೇರಿಸಿದರು. ಬಳಿಕ ಮಹಾಚಂಡಿಕಾ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ ಸೇವೆ ಜರುಗಿತು. ನಂತರ ಬ್ರಹ್ಮಾರ್ಪಣ ಹಾಗೂ ಪ್ರಸಾದ ವಿತರಣೆ ಜರುಗಿತು. ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರುತ್ತದೆ ಹಾಗೂ ಈ ಊರಿನ ಒಂದು ಪ್ರಮುಖ ಆರಾಧನಾಲಯ ಆಗಿರುತ್ತದೆ. ಈ ಊರಿನಲ್ಲಿ ಹೆಗ್ಗಳ, ಬೇಟೋಳಿ, ಆರ್ಜಿ, ಬೂದಿಮಳ ಈ ಭಾಗಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಉತ್ಸವವನ್ನು ನಡೆಯುವಂಥ ಸಂದರ್ಭದಲ್ಲಿ ಶ್ರೀ ಪುದುಪಾಡಿ ಅಯ್ಯಪ್ಪ ಸ್ವಾಮಿಯ ಒಂದು ಪ್ರಾರ್ಥನೆಯೊಂದಿಗೆ, ವಿಶೇಷ ಪ್ರಾರ್ಥನೆಯೊಂದಿಗೆ ಹಬ್ಬವು ಸಂಪನ್ನಗೊಳ್ಳುತ್ತದೆ. ಅಂತೆಯೇ ಎಲ್ಲ ಆರಾಧನೆಯಲ್ಲಿ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಶ್ರೀ ಅಯ್ಯಪ್ಪ ಸ್ವಾಮಿಯ ಒಂದು ನಾಮಸ್ತುತಿಯ ಮೂಲಕ ವಿಶೇಷವಾಗಿ ಪ್ರಾರ್ಥನೆ ಮಾಡುವ ಮೂಲಕ ಹಬ್ಬವನ್ನು ಆಚರಿಸಲಾಗುವುದು ವಿಶೇಷ ಆಗಿರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ತದನಂತರದಲ್ಲಿ ಮಹಾಗಣಪತಿ ಸ್ವಾಮಿ ಹಾಗೂ ನಾಗದೇವರ ಹಾಗೂ ಶ್ರೀ ವನದುರ್ಗೆ ದೇವಿಯರ ಒಂದು ಗುಡಿಯನ್ನು ಸಹ ನಿರ್ಮಾಣ ಮಾಡಿಬಿಟ್ಟು 2016ರಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರ್ತೇವೆ. ನಿರಂತರವಾಗಿ 9 ವರ್ಷಗಳಿಂದ ಶ್ರೀ ಚಂಡಿಕಾ ಮಹಾಯಾಗವನ್ನು ಆಚರಿಸಿಕೊಂಡು ಬರುತ್ತಿದ್ದು, ಜೊತೆಗೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯನ್ನು ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೂ ಗ್ರಾಮಸ್ಥರು, ದಾನಿಗಳು ಹಾಗೂ ಊರಿನವರು ಹೊರ ರಾಜ್ಯಗಳು, ಹೊರ ಜಿಲ್ಲೆಗಳಿಂದಲೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಇಂದೊಮ್ಮೆ ಸಣ್ಣ ಗುಡಿಯ ರೀತಿಯಲ್ಲಿ ಇದ್ದಂತಹ ಈ ದೇವಸ್ಥಾನವು ಇಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಜೊತೆಗೆ ಸಭಾಭವನ ಕೂಡ ನಾವು ಮಾಡಿದ್ದೇವೆ. ದೇವಸ್ಥಾನದ ಹಿಂಭಾಗದಲ್ಲೇ ಶ್ರೀ ಅಯ್ಯಪ್ಪ ಸಭಾಭವನ ಇದ್ದು ಬಡವರಿಗೆ ಹಾಗೂ ಊರಿನವರಿಗೆ ಹಾಗೂ ರಿಯಾಯಿತಿನ ಹಾಲ್ನ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವಗಳಲ್ಲಿ ಪಾಲ್ಗೊಳ್ತಿದ್ದಾರೆ. ಅಂತೆ ಇಂದು ಶ್ರೀ ಮಹಾಚಂಡಿಕಾ ಯಾಗ, ಪ್ರತಿಷ್ಠಾ ಮಹೋತ್ಸವ, ಸತ್ಯನಾರಾಯಣ ಪೂಜೆ, ಗಣಪತಿ ಹೋಮವು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆದಿದ್ದು ಸರ್ವರ ಸಹಕಾರದಿಂದ ಒಂದು ರೀತಿಯಲ್ಲಿ ನಡೆದಿದೆ. ಹಾಗೂ ದಕ್ಷಿಣ ಕನ್ನಡದ ಅರ್ಚಕರು ಹಾಗೂ ನಮ್ಮ ಕ್ಷೇತ್ರದ ಅರ್ಚಕರಾದಂತಹ ವಿಶ್ವನಾಥ್ ಭಟ್ರವರು ಪ್ರಧಾನ ಅರ್ಚಕರವರು ಹಾಗೂ ದಕ್ಷಿಣ ಕನ್ನಡದ ಪ್ರವೀಣ್ ಭಟ್ರವರ ನೇತೃತ್ವದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಇಂದು ನಡೆಸಿಕೊಂಡು ಬಂದಿರುತ್ತೇವೆ. ಹಾಗೆ ಇನ್ನು ಮುಂದೆಯೂ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ತರುಣಮನವನ್ನು ನೀಡುವುದರ ಮೂಲಕ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ನೀಡಿ ಎಂಬುದು. ಸತ್ಯನಾರಾಯಣ ಪೂಜೆಯಿಂದ ಪ್ರಧಾನ ಅರ್ಚಕರಾದ ವಿಶ್ವನಾಥ್ ಭಟ್ ನೆರವೇರಿಸಿದರು. ಚಂಡಿಕಾ ಹೋಮವನ್ನು ದಕ್ಷಿಣ ಕನ್ನಡದ ಪುತ್ತೂರಿನ ಅರ್ಚಕ ಪ್ರವೀಣ್ ಭಟ್ ಹಾಗೂ ತಂಡದವರು ನೆರವೇರಿಸಿದರು. ಈ ಸಂದರ್ಭ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಸಂತೋಷ್ ಬಿಪಿ, ಉಪಾಧ್ಯಕ್ಷರಾದ ನಂದಾ ಬಿಜಿ, ಶೈಲೇಶ್ ಕಾಮತ್, ಕಾರ್ಯದರ್ಶಿ ಬಿಎನ್ ಶಾಂತಿಭೂಷಣ್, ಖಜಾಂಚಿ ಜ್ಯೋತಿ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು.